ಕೋಡಿಂಗ್ ಕಡೆ ಇರೋಂಥ ಇಂಟ್ರೆಸ್ಟು ಓದೋದ್ ಕಡೆ ಬಹಳ ಕಡಿಮೆ ಆಗಿದೆ ಈಗಿನ ಈ ಜನ್ ಜಿ ಇಲ್ಲ ಸರ್, ಝೀನಾದ್ರೂ ಸ್ವಲ್ಪ ಓದ್ತಾರೆ. ಆಲ್ಫಾ ಇದೆಯಲ್ಲ ಸರ್, ಈ ಜನರೇಷನ್ ಮಾತ್ರ ಬಹಳ ಕಷ್ಟ. ಇದು ಒಂಥರ IPL ಮ್ಯಾಚ್ ಇದ್ದಂಗೆ. ಇಲ್ಲಿ ಕೊಹ್ಲಿ ಆಮೇಲೆ ವೈಭವ್ ಸೂರ್ಯವಂಶಿ ಎಲ್ಲ ಬಂದತ್ಲ ಒಬ್ರ ಹಿಂದೆ ಒಬ್ರು ಏನು ರನ್ಗಳನ್ನ ಬ್ಯಾಟ್ ಬೀಸಿ ಬೀಸಿ ಪೇರಿಸ್ಬಿಟ್ಟಿದ್ದಾರೆ. ಸಂಜು ಸ್ಯಾಮ್ಸನ್ದು ಆಯ್ತು, ಸೆಂಚುರಿ ಆಯ್ತು, ಎಲ್ರದ್ದು ಆಯ್ತು. ಇವಾಗ ನಾನ್ ಲಾಸ್ಟ್ ಅಲ್ಲಿ ಒಂಥರ ವಂದನಾರ್ಪಣೆ ಮಾಡಂಗೆ, ವಸುಂಧರಾ ಮೇಡಮ್ ಇದ್ದಾರೆ ಆದ್ರೂ ವಂದನಾರ್ಪಣೆ ಮಾಡತಾರೆ. ಈ ಮ್ಯಾಚ್ ಫಿನಿಶರ್ ಇದ್ದಂಗೆ, ಅದುವೇ 1 ರನ್ ಬಿಟ್ಬಿಟ್ಟು ಹೊಡಿ ನೀನ್ ಇದನ್ನ ಅಂತ ಹೇಳ್ದಂಗಿದೆ. ನಾನು ಏನೇನು ಒಬ್ಬೊಬ್ರು ಮಾತಾಡುವಾಗ್ಲೂ ಅನ್ಕೊಳ್ಳೋ, ಓಹೋ ನಾನು ಇದನ್ನ ಮಾತಾಡ್ಬೇಕು ಅನ್ಕೊಂಡಿದ್ದೆ, ಬೇಡ ಬಿಡು ಇದು ಬೇಡ. ಇವು ವಿಟ್ಲಮೂರ್ತಿ ಸರ್ದು ಹೇಳುವಾಗ, ವಿಟ್ಲಮೂರ್ತಿ ಅವರ ಸರ್ದು ಫುಲ್ಲು ಸ್ವಂತ ಇದಿದ್ರು ಅದ್ರಲ್ಲಿ ಸಾಕಷ್ಟು ಕೆಲವು ನಂದು ಆ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ಗಳನ್ನ ಹೇಳ್ಕೋಬಹುದು ಅನ್ಕೊಂಡು, ಬೇಡ ಬೇಡ. ಯಾಕೆ ಅಂತ ಹೇಳಿದ್ರೆ, ಸರಿ ಫಸ್ಟ್ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ, ಹಾಗೆ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳು. ಹೇಳದ್ನೆಲ್ಲ ಫುಲ್ ಕಕ್ಕಾಬೇಕಿ ಕನ್ಫ್ಯೂಸ್, ಏನ್ ಮಾತಾಡಬೇಕು ಇಲ್ಲಿ, ಎಲ್ಲಾನು ರವಿಕುಮಾರ್ ಅಂತೂ ಫುಲ್ ಪಟ್ಟಿ. ನಾನ್ ಸಂದರ್ಶನ ಮಾಡ್ಕೊಂಡು ಬಂದಿರೋದು ಎಲ್ಲ ಫ್ಲಾಪ್. ಯಾಕೆ ಅಂತ ಹೇಳಿದ್ರೆ, ನಾನು ಪತ್ರಕರ್ತೆ ಬೇಸಿಕಲಿ ಆಗಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಬರಕ್ ಮುಂಚೆ ಪ್ರಕಾಶಕರ ಸಮಸ್ಯೆಗಳೇನು, ಅದಕ್ಕೆ ಸರ್ಕಾರ ಏನ್ ಹೇಳತ್ತೆ, ಪ್ರತಿ ಒಂದನ್ನು ಕೇಳಿ ಎಲ್ಲ ಪಟ್ಟಿ ಮಾಡ್ಕೊಂಡು ಬಂದಿದ್ದೆ. ಇವ್ರು ಎಲ್ಲಾನು ನನ್ ಹೇಳ್ಬೇಕಿರೋದು ಅಷ್ಟು ಹೇಳ್ಬಿಟ್ರು. ಕೊನೆಗೆ ಆ ಬಜೆಟ್ ಇದು ಆಗಿದ್ದು, ಅಪ್ರೂವ್ ಆಗಿದ್ದು 5 ಕಾಲ್ಗೆ ಆಗಿದ್ದು 15 ನಿಮಿಷದಲ್ಲಿ ನಮ್ಗೇನು ಮಾಡಕ್ಕಾಗ್ಲಿಲ್ಲ. 22 ಈ ಸರ್ಕಾರಿ ಅಧಿಕಾರಿಗಳ ನಾನು ಎಲ್ಲ ಕೇಳ್ಕೊಂಡ್ ಬಂದೆ. ಇವ್ರು ನೋಡಿದ್ರೆ ಎಲ್ಲ ನನ್ಗಿಂತ ಮುಂಚೆನೆ ಎಲ್ಲ ಹೇಳಾಯ್ತು. ನಾನು ವಿಟ್ಲಮೂರ್ತಿ ಸರ್ ಮಾತಾಡುವಾಗ ಅದಕ್ಕೆ ಮುಂಚೆ ನಾನು ಅನ್ಕೊಂಡಿದ್ದೆ, ನಾನು ಏನರಿಂದ ಶುರು ಮಾಡ್ತೀನಿ ಅಂದ್ರೆ, ನನ್ನ ಮನೆಯದೇ ಒಂದು ಎಕ್ಸಾಂಪಲ್ ಕೊಟ್ಟು, ನನ್ನ ತಮ್ಮನ ಮಗನಿಗೆ ಕಳೆದ ವಾರ ಹೇಳಿದೆ ನಾನು, ಎಕ್ಸಾಮ್ ಹೇಗೂ ಮುಗೀತು, ನಾನು ನಿನ್ಗೆ ಒಂದು ಟೆಲ್ ಮಿ ವೈ, ಒಂದು ನ್ಯಾಷನಲ್ ಜಿಯೋಗ್ರಫಿ, ಈ 2 ಮ್ಯಾಗಝಿನ್ಗಳನ್ನ ನಿನ್ಗೆ ಸಬ್ಸ್ಕ್ರೈಬ್ ಮಾಡ್ತೀನಿ. ಬೇಡ, ಒಂದೇ ಸಲಕ್ಕೆ ಮುಖದ ಮೇಲೆ ಹೊಡೆದಂಗೆ ಬೇಡ, ನಾನ್ ಓದಲ್ಲ, ನನಗ್ ಓದೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಪುಸ್ತಕನ. ನೀನ್ ಬೇಕಿದ್ರೆ ವಿಡಿಯೋ ಗೇಮ್ಸ್ ಯಾವ್ದಾದ್ರು ಮಾಡು, ಕೊಡು, ನಾನ್ ಮಾಡ್ತೀನಿ ಬೇಕಿದ್ರೆ. ಮಕ್ಳಿಗೆ ಇವಾಗ ಕೋಡಿಂಗ್ ಕಡೆ ಇರೋಂಥ ಇಂಟ್ರೆಸ್ಟು ಓದೋದ್ ಕಡೆ ಬಹಳ ಕಡಿಮೆ ಆಗಿದೆ ಈಗಿನ ಈ ಜನ್ ಜಿ ಇಲ್ಲ ಸರ್, ಝೀನಾದ್ರೂ ಸ್ವಲ್ಪ ಓದ್ತಾರೆ. ಆಲ್ಫಾ ಇದೆಯಲ್ಲ ಸರ್, ಈ ಜನರೇಷನ್ ಮಾತ್ರ ಬಹಳ ಕಷ್ಟ. ಅವರನ್ನ ಪುಸ್ತಕ ಕೊಟ್ಟು ಓದಿಸೋದು ತುಂಬಾ ಕಷ್ಟ ಇದೆ, ಅಷ್ಟು ಸುಲಭ ಇಲ್ಲ. ಅದಕ್ಕೆ ಇನ್ನೊಂದು ತಮ್ಮನ ಮಗಳು ಫುಲ್ ವ್ಯತಿರಿಕ್ತ. ಅವಳು ಬರ್ತ್ಡೇಗೆ ಕರ್ಕೊಂಡು ಹೋಗಿ ನಾವು ಎಲ್ಲಾದ್ರೂ ಏನಾದ್ರು ಮಾತೇ ಆಡಲ್ಲ. ಏನ್ ಬೇಕು, ಬುಕ್ ಶಾಪಿಗೆ ಹೋಗೋಣ ಅಂತ ಹೇಳ್ತಾಳೆ, ಬುಕ್ಸ್ ತಗೋತಾಳೆ. ಎಲ್ಲೋ ಒಂದು ಕಡೆ ಸ್ವಲ್ಪ ಸಮಾಧಾನ ಇದೆ ಅಂತ ಹೇಳಿ ಅನ್ಸುತ್ತೆ. ಬಟ್ ಈ ವಿಡಿಯೋ ಗೇಮ್ ಇದನ್ನ ಕೋಡಿಂಗ್ ಮಾಡ್ಲಿಕ್ಕೆ ಬಿಡು ನನ್ಗೆ, ನಾನು ಮಾಡ್ತೀನಿ ಬೇಕಿದ್ರೆ ಅಂತ ಆ ಚಿಕ್ಕ ಮಕ್ಕಳು, ಮಿಡಲ್ ಸ್ಕೂಲಿನ ಮಕ್ಕಳು ಇದನ್ನ ಹೇಳ್ತಾರೆ ಹೊರತು ಪುಸ್ತಕ ಬೇಕು ಅಂತ ಹೇಳಲ್ಲ. ನನ್ಗೆ ಇವರು ರವಿಕುಮಾರ್ ಅವ್ರು ಹೇಳಿದ್ರು, ವಸುಂಧರಾ ಮೇಡಮ್ ಹೆಸರು ಹೇಳಿ, ಮೇಡಮ್ ಇದಾದ್ಮೇಲಿಂದ ವೇದಿಕೆ ಮೇಲೆ ಒಬ್ರು ಮಹಿಳೆಯರು ಇರ್ಲೇಬೇಕು ಅಂತ. ಅದಕ್ಕಿಂತ ಮುಂಚೆ ಅವ್ರು ನನಗೆ ಹೇಳಿದ್ ಇನ್ನೊಂದು ಮಾತೇನಂದ್ರೆ, ನೀವು ಪ್ರಕಾಶಕರಿಗೆ ತುಂಬಾ ತೊಂದರೆ ಕೊಡೋರು, ಹಾಗಾಗಿ ನೀವು ಬರ್ಲೇಬೇಕು ಅಂತ ಹೇಳ್ಬಿಟ್ಟು. ಅದು ನಿಜಾನೂ ಹೌದು. ನಾನು ಪ್ರತಿ ಸರಿ ಇಲ್ಲಿರುವ ಬಹುತೇಕ ಪ್ರಕಾಶಕರಿಗೆ, ಇನ್ನು ವಿಜಯಲಕ್ಷ್ಮಿ ಅವರ ಸರದಿ ಬಾಕಿ ಇದೆ, ಅವ್ರನ್ನ ಕಳೆದ ವಾರ ಅಷ್ಟೇ ಪರಿಚಯ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಅವ್ರಿಗೂ ಇದೆ. ಬಹುತೇಕ ಎಲ್ರಿಗೂ, ಪೂರ್ಣಿಮಾ ಮೇಡಮ್ ಇಂದ ಹಿಡಿದು ಎಲ್ರಿಗೂ, ಚಂದ ಪ್ರಕಾಶನವ್ರಿಗೆ ನಾನು ನೇರ ಮಾತಾಡಲ್ಲ, ನಾನು ಇನ್ನೊಬ್ರು ಮಧ್ಯವರ್ತಿ ಇಟ್ಕೊಂಡಿದ್ದೀನಿ, ಅವ್ರ ಮೂಲಕ ಮಾಡಿಸ್ತೀನಿ ಫೋನ್ನ ಮಾಡಿಬಿಟ್ಟು, ನಂಗೆ ಈ ಪುಸ್ತಕ ಬೇಕು ಕೊಡಿ ಪುಸ್ತಕ ವಿಭಾಗಕ್ಕೆ ಅಂತ ಹೇಳಿ. ಬಹುತೇಕ ಇಲ್ಲಿರೋ ಎಲ್ರಿಗೂ ನಾನು ತೊಂದರೆ ಕೊಡ್ತಾನೆ ಇರ್ತೀನಿ. ಯಾಕೆ ಅಂತ ಹೇಳಿದ್ರೆ, ರಾಜಾ ಸಾಹೇಬ್ ಸರ್ಗಂತೂ ನಮ್ಮ ಕಸ್ತೂರಿಗೆ ಅವ್ರ ರೆಗ್ಯುಲರ್ ಲೇಖನ, ಚಂದದ ಲೇಖನಗಳನ್ನ ಬರ್ಕೊಡ್ತಾರೆ. ನನಗೆ ಬಹಳ ಖುಷಿ ಅವ್ರ ಬಗ್ಗೆ. ಅವರೆಲ್ಲ ಬಂದಿದ್ದಾರೆ ಅಂತ ಹೇಳಿ. ಹಾಗೆ ನೋಡಿದ್ರೆ ರೇವಯ್ಯ ಒಡೆಯರ್ ಸರ್ ಇದ್ರು, ಅವರು ಹೋದ್ರು ಅಂತ ಅನ್ಕೊಳ್ತೀನಿ, ಇಲ್ಲಿಲ್ಲ. ಎಷ್ಟು ಬಹುತೇಕ ಎಲ್ರು ಒಂಥರ ಫ್ಯಾಮಿಲಿ ತರ. ಮತ್ತೆ ಗುರಾಯಿಸ್ಕೊಂಡು ನೋಡ್ತಿರೋಂಥ HB ದಿನೇಶ್ ಅವರು ಮತ್ತೆ ಬಂದು ಏನಮ್ಮ ಅಂತ ಪ್ರತಿ ಸರಿ ಮಾತಾಡಿಸುವಂತ, ಮತ್ತು ನನ್ನ ವಿಡಿಯೋಗಳನ್ನ ನೋಡಿ ನೀನ್ ಚೆನ್ನಾಗಿ ಮಾಡ್ತಿದ್ಯಾ, ಹೀಗೆ ಮಾಡು ಅಂತ ಹೇಳಿ ನನ್ನ ಬೆನ್ ತಟ್ಟುವಂತ ವಿಶುಕುಮಾರ್ ಸರ್, ಇವರೆಲ್ರಿಗೂ ನನ್ಗೆ ಇವತ್ತು ಇಲ್ಲಿ ನೋಡಿದಾಗ, ಓ ಇದು ಮನೆನೆ. ನಾನ್
ವೇದಿಕೆ ಮೇಲೆ ಕೂಡ್ಲಿಕ್ಕೆ ನಿಜವಾಗ್ಲೂ ನನಗೆ ಅಷ್ಟು ಇಷ್ಟ ಆಗಲ್ಲ. ಆದ್ರೆ ಇವರು ವಸುಂಧರಾ ಮೇಡಮ್ ಹೆಸರು ಹೇಳ್ಬಿಟ್ಟು ಮೇಡಮ್ದು ಕಾರ್ಯಕ್ರಮ ಅಂತ ಹೇಳಿದ್ರು. ಆಮೇಲೆ ಇನ್ನು ಮೋಹನ್ ಮತ್ತೆ ಐ ಎಂ ವಿಟ್ಲಮೂರ್ತಿ ಸರ್ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಒಂದು ಹೇಳಲೇಬೇಕು. ನನ್ನ ಅತ್ಯಾಪ್ತ ಗೆಳತಿ ಇಲ್ಲಿ ಬಹಳ ದೊಡ್ಡ ಹುದ್ದೆಯಲ್ಲಿದ್ರು. ಅವರು ಬಹುದೊಡ್ಡ IAS ಆಫೀಸರು. ಅವ್ರು ಒಂದಿನ ನನಗೆ ಫೋನ್ ಮಾಡಿ ಬಾಯಿಗೆ ಬಂದಂಗೆ ಅಂದ್ರೆ ಸಿಟ್ಟಿನಲ್ಲಿ ಬೈತಾ ಇದ್ದಾರೆ. ಯುವರ್ ಐ ಎಂ ವಿಟ್ಲಮೂರ್ತಿ ಇಸ್ ದೇರ್ ನೋ, ಆಸ್ಕ್ ಹಿಮ್ ಟು ಶಟ್ ಅಂತ ಹೇಳಿ. ನಾನು ಯಾಕೆ ಏನಾಯ್ತು ಅಂತ ಹೇಳಿದ್ರೆ ಅವ್ರು ಏನ್ ಅಂದ್ಕೊಂಡಿದ್ದಾರೆ ನಮ್ಮನ್ನ, ನಾವೆಲ್ಲ IAS ಆಫೀಸರ್ಸ್, ನಮ್ಮನ್ನೇ ಅವರು ಏನು ನಮ್ಮ ವಾಯ್ಸನ್ನೇ ಉಡುಗಿಸ್ತಾರೆ ಅಂತ. ನನಗೆ ಗೊತ್ತಿತ್ತು ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅಂತ. ಅದಿರೊಂದು ಝಲಕ್ ಇಲ್ಲಿ ಹಾಮಾನಾಯಕರದನ್ನು ಅವ್ರು ಹೇಳಿದ್ರಲ್ಲ, ಆಗ ಅದು ಎಲ್ರ ಮುಂದೆನೂ ತೆರೆದಿಟ್ಟಾಗಾಯ್ತು. ಅದು ಆಕ್ಚುಲಿ ಅವ್ರು ಇದ್ದದ್ದೇ ಹಾಗೆ, ಟೆರರ್. ಅವರು ಹಾಗೆ ಕೆಲಸ ಮಾಡಿ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಸಂಸ್ಕೃತಿ ಏನಾದ್ರೂ ಉಳಿದಿದೆ ಅಂದ್ರೆ ಅದಕ್ಕೆ ಕಾರಣ ಪುರುಷರಲ್ಲಿ ಐ ಎಂ ವಿಟ್ಲಮೂರ್ತಿ ಸರ್ ಕೂಡ ಒಬ್ರು. ಯಾಕಂದ್ರೆ ಅವರು ಅಷ್ಟು ಏನು ಉತ್ಸವಗಳಿರ್ಬೋದು, ಸಂಸ್ಕೃತಿ ಉತ್ಸವಗಳಿರ್ಬೋದು, ಇವೆಲ್ಲ ಅವ್ರ ಕಾಲದಲ್ಲೇ ಆಗಿದ್ದು. ನನಗೂ ಪರ್ಸನಲಿ ಅವರು ದೊಡ್ಡ ಹೆಲ್ಪನ್ನೇ ಮಾಡಿದ್ದಾರೆ. ಆಫೀಸಲ್ಲಿ ನಿಂತ ಹೆಜ್ಜೆನಲ್ಲಿ ಒಂದ್ಸರಿ ದೇಶದಿಂದ ಹೊರಗಡೆ ವರದಿಗಾರಿಕೆಗೆ ಹೋಗ್ಬೇಕು ಅಂತ ಹೇಳಿದ್ರು. ಆಗ ನನಗೆ ಏನು ಪಾಸ್ಪೋರ್ಟ್ ಹೇಗ್ ಮಾಡಿಸ್ಬೇಕು ಅಂತಾನೆ ಗೊತ್ತಿಲ್ಲ. ಆಗ ನನ್ನ ಗೆಳತಿ ಮಮತಾ ವಿಟ್ಲಮೂರ್ತಿ ಸರ್ ಹತ್ರ ಕರ್ಕೊಂಡೋಗಿ ನಮಗೆ ಆ ಕ್ಷಣಕ್ಕೆ ಸಹಿ ಹಾಕ್ಬೇಕಲ್ಲ ಯಾರಾದ್ರೂ. ಸರ್ ಅವಾಗ ವಾರ್ತಾ ಇಲಾಖೆ ನಿರ್ದೇಶಕರು ಅನ್ಕೊಳ್ತೀನಿ, 2003-04 ಆ ಟೈಮ್ನಲ್ಲಿ ಸರ್ ಬಹುಶಃ. ಅವಾಗ ಅವರು ತಕ್ಷಣನೇ ಹಿಂದೆ ಮುಂದೆ ನೋಡಿದೆ, ನೀ ಏನು ಎತ್ತ, ನಿನ್ ಬ್ಯಾಕ್ ಗ್ರೌಂಡ್ ಏನು ಕೇಳಲಿಲ್ಲ, ಸಹಿ ಹಾಕಿ ಕೊಟ್ರು. ತತ್ಕಾಲ್ ಪಾಸ್ಪೋರ್ಟ್ ಬಂತು. ಆಫೀಸ್ನಲ್ಲಿ SV ಜೈಶೀಲ್ ರಾವ್ ಅವಾಗ ನಮಗೆ ಸಂಪಾದಕರು. ನನಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಅವರು ಇವಳು ನನ್ನ ಒಂದು ಆದೇಶವನ್ನ ಧಿಕ್ಕರಿಸ್ತಾಳೆ ಅಂತ ಅವ್ರಿಗೆ ನನ್ನ ಮೇಲೆ ಸಿಟ್ಟು. ಕೊನೆಗೆ ಹೇಗೋ ಸರ್ದು ಸೈನ್ ಸಿಕ್ಕಿ ಕೊನೆಗೆ ತತ್ಕಾಲ್ ಸಿಕ್ತು, ಹೊರಟೆ. ಅದಕ್ಕೆ ನಾನು ಅವತ್ತಿನಿಂದ ಧನ್ಯವಾದ ಹೇಳಿರ್ಲಿಲ್ಲ. ಅದು ಇವತ್ತು ಅಮೋಘ 3 ದಶಕಗಳ ನಂತರ ಇವತ್ತು ಹೇಳುವ. ಅವರ ಪುಸ್ತಕ ಬಿಡುಗಡೆಗೆ ಹೋಗಿದ್ದೆ, ಆದ್ರೆ ಅವತ್ತು ಎಲ್ಲಿ ಅವರನ್ನು ಮಾತಾಡ್ಸ್ಲಿಕ್ಕೆ ಅವರ ಅಭಿಮಾನಿಗಳ ಒಂದು ಬಳಗ ನೋಡಿ ನಾನಂತೂ ರೋಮಾಂಚಿತಳು. ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಚಿರಂಜೀವಿ ಸಿಂಗ್ರಿಂದ ಹಿಡಿದು ಎಲ್ಲ ಸರ್ಕಾರದ ಬಹುತೇಕ ರವೀಂದ್ರ, ಎಲ್ಲ IAS ಇದು ಚೀಫ್ ಸೆಕ್ರೆಟರಿಗಳು, ಎಲ್ಲ ಆಫೀಸರ್ಸು, ಶಂಕರ್ಲಿಂಗೇಗೌಡರು, ನಾನು ಅವರನ್ನೆಲ್ಲ ನೋಡಿ ಒಂಥರ ರೋಮಾಂಚಿತಳಾದೆ. ಯಾಕೆ ಅಂತ ಹೇಳಿದ್ರೆ ನನ್ನ ವರದಿಗಾರಿಕೆ ಟೈಮಿನ ಎಲ್ಲ ಆಫೀಸರ್ಸ್ ದರ್ಶನ ಅವತ್ತಾಯ್ತು ನನಗೆ ಅಂತ ಹೇಳ್ಬಿಟ್ಟು. ಅಂದ್ರೆ ಅವರ ಒಂದು ಪ್ರಖರ ವ್ಯಕ್ತಿತ್ವ, ಅವರ ವ್ಯಕ್ತಿತ್ವದ ಪ್ರಭೆ ಆ ಥರದ್ದು. ಅದು ಹೇಗೆ ಆಕರ್ಷಿಸುತ್ತೆ ಅಂತ ಹೇಳಿದ್ರೆ ಚಿರಂಜೀವಿ ಸಿಂಗ್ರಂಥವರನ್ನು ಬಿಟ್ಟಿಲ್ಲ, ಅವ್ರ ಸಮೇತ ಬಂದು ಕುಳಿತಿದ್ರು ಅಲ್ಲಿ ಆ ಕಾರ್ಯಕ್ರಮದಲ್ಲಿ. ನನಗೆ ಏನು ಬಹಳ ಒಂಥರ ಸಂತೋಷ ನೀಡಿದಂತಹ ಸಮಾರಂಭ ಸರ್ ಅದ. ಈಗ ನಾನು ಪಟ್ಟಿ ಮಾಡ್ಕೊಂಡಿರೋದ್ರಲ್ಲಿ ಸ್ವಲ್ಪ ಹೇಳೋಣ ಅಂತ ಈಗ ಪಟ್ಟಿ ಕಡೆಗೂ ಬರ್ತಾ ಇದ್ದೀನಿ. ನನಗೆ 2 ವಿಷಯಗಳ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ಹೇಳಬೇಕು ಅನ್ಸುತ್ತೆ. ಒಂದು ಕೇಂದ್ರ ಸರ್ಕಾರ, ಇನ್ನೊಂದು ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರ GST ಒಂದು ಹೆಚ್ಚಳದ ಮೂಲಕ ಪಬ್ಲಿಷಿಂಗ್ ಇಂಡಸ್ಟ್ರಿಗೆ, ಬುಕ್ ಪಬ್ಲಿಷಿಂಗ್ ಇಂಡಸ್ಟ್ರಿಗೆ ಯಾವ ರೀತಿ ಪ್ರಹಾರ ಮಾಡ್ತಿದೆ ಅಂತ ಹೇಳಿದ್ರೆ, ನಾವು ಬಹಳ ಕಡಿಮೆ ದರದಲ್ಲಿ ಖರೀದಿ ಮಾಡ್ತಾ ಇದ್ವಿ ಪುಸ್ತಕಗಳನ್ನ, ಹೆಚ್ಚು ಜನರಿಗೆ ಗಿಫ್ಟ್ ಮಾಡ್ತಿದ್ವಿ ಓದ್ಲಿಕ್ಕೆ ಕೊಡೋಣ ಅಂತ ಹೇಳಿ. ಇವತ್ತು ಎಲ್ಲವೂ ದುಬಾರಿ. ಆಮೇಲೆ ಬುಕ್ ಪೋಸ್ಟ್ ಮಾಡ್ತೀವಿ. ಆ ಬುಕ್ ಪೋಸ್ಟ್ ಎಷ್ಟಿದೆ ಅಂದ್ರೆ, ಮೊದಲು 5-10 ರೂಪಾಯಿಗೆ ಹೋಗ್ತಾ ಇದ್ದಿದ್ದು ಇವತ್ತು 40-60 ರೂಪಾಯಿ ಆಗಿದೆ. ತಾವೆಲ್ಲ ಪಬ್ಲಿಷರ್ಸ್ ಇರೋದ್ರಿಂದ ತಮಗೆಲ್ಲ ಗೊತ್ತು ಇದು ಹೇಗೆ ಅಂತ. ನಾನು ಕಸ್ತೂರಿಗೆ ಕಳಿಸುವಾಗ ನಮಗೆ ಗೊತ್ತು ಇದು ಎಷ್ಟು ಕಷ್ಟ ಅಂತ ಹೇಳಿ. ನಾವು ಅವ್ರ ಹತ್ರ ಹೊಡೆದಾಡ್ತೀವಿ ಪೋಸ್ಟ್ ಆಫೀಸ್ನವ್ರ ಜೊತೆಗೆ. ನಮ್ಗೆ ಇದು ಕನ್ಸೆಷನ್ ಕೊಡಿ, ಪೋಸ್ಟಲ್ ಕನ್ಸೆಷನ್ ಕೇಳ್ತೀವಿ. ಈ ಬುಕ್ ಪೋಸ್ಟ್ ಇದಂತೂ ದೊಡ್ಡ ಸಮಸ್ಯೆ ನಿಜವಾಗ್ಲೂ. ಅದರಲ್ಲಿ ಇಷ್ಟೊಂದು ಏನೋ ದುಬಾರಿ ಮಾಡಿಟ್ಟಿದ್ದಾರೆ. ಆಮೇಲೆ ಲೈಬ್ರರಿ ಸೆಸ್ ಇವ್ರು ಹೇಳಿದ್ರು, ನಾನು ಅದನ್ನು ಕೇಳಿದೆ. ಲೈಬ್ರರಿ ಸೆಸ್ ನಾನು ವಿಚಾರಿಸಿದೆ, ಎಲ್ಲಿ ಲೋಕಲಿ ಸ್ಟೇಟ್ ಗೌರ್ಮೆಂಟ್ ಇದಕ್ಕೆ ಇವ್ರ ಹತ್ರ. ಲೈಬ್ರರಿ ಸೆಸ್ ಹೌದು ಇದೆ,
ಲೋಕಲ್ ಇದಕ್ಕೆ ಸಂಬಂಧಿಸಿದಂಗೆ ಹೇಳೋದಾದ್ರೆ ನಾವು ಬಜೆಟ್ ಮಾಡ್ಕೊಂಡಿರ್ತೀವಿ, ಇನ್ಫ್ರಾಸ್ಟ್ರಕ್ಚರು ಇದು ಎಲ್ಲ ಇದೆ, ಇದೆಲ್ಲಾನು ಸೇರಿಸಿ ಖರೀದಿಗೂ ಇರುತ್ತೆ. ಆಮೇಲೆ ನಾವು ಮಾಡದೇ ಇರೋದು ಯಾವುದು ಅಂತ ಹೇಳಿದ್ರೆ ಇದುವರೆಗೂ 2020 ಇಂದ ಅಂತ ಅನ್ಕೊಳ್ತೀನಿ, ಗ್ರಾಂಟ್ ಇಂದ ಏನು ಪುಸ್ತಕಗಳ ಖರೀದಿ ಆಗ್ತಿತ್ತಲ್ಲ ಅದು ಸಂಪೂರ್ಣವಾಗಿ ನಿಂತಿದೆ ಅಂತ ಹೇಳ್ಬಿಟ್ಟು. ಈ ಗ್ರಾಂಟ್ ಖರೀದಿ ಆಗ್ತಿಲ್ಲ. ಇದಕ್ಕೆ ಅವ್ರು ನಮಗೆ ಏನ್ ಸಜೆಸ್ಟ್ ಮಾಡಿದ್ರು, ಪ್ರಕಾಶಕರು ಯಾವಾಗ್ಲೂ ವರ್ಷದ ಕೊನೆಗೆ ಇಟ್ಕೊಳ್ತಾರೆ ಬಜೆಟ್. ಇದು ಏನೋ ಅವರು ಮಾರ್ಚ್ ತಿಂಗಳಿಗೆ ಕೊಡ್ತಾರೆ ಸರ್ಕಾರಕ್ಕೆ ಮನವಿನ, ಅದು ಬೇಡ. ಅದರ ಬದಲು ಯಾವಾಗ ಆಗುತ್ತೆ, ಇವಾಗ ಪ್ರಾರಂಭದಲ್ಲೇ ಫಸ್ಟ್ ಹೋಗಿ ಅವರಿಗೆ ಒಂದು ಮನವಿನ ಕೊಟ್ಬಿಟ್ಟು, ಗ್ರಂಥಾಲಯ ಇಲಾಖೆಗೆ ಮನವಿನ ಕೊಟ್ಟು, ನಮ್ದು ಈ ತರ ಪುಸ್ತಕ ಅಲ್ಲ ಅವ್ರು ಹೇಳಿದ್ದು, ಇದು ಮನವಿನ ಕೊಟ್ಟು ನಮಗೆ ಅಪ್ರೂವ್ ಆದ ಹಾಗೇನೆ ಖರೀದಿ ಮಾಡಿ, ನೀವು ಬೇಕಾದ್ರೆ ಏನು ಬಿಲ್ ನಮ್ಗೆ ಪಾವತಿ ಮಾಡೋದನ್ನ ನಿಮ್ಮ ಬಜೆಟ್ ಇದ್ರ ಕೊನೆಗಿರುತ್ತಲ್ಲ ವರ್ಷಾಂತ್ಯಕ್ಕೆ, ಅವಾಗದವರೆಗೂ ನಾವು ಕಾಯ್ತೀವಿ, ನಮ್ಗೇನು ಇಲ್ಲ, ಆದ್ರೆ ನೀವು ಖರೀದಿ ಮಾಡ್ಬಿಡಿ ಅಂತ ಹೇಳಿದ್ರು. ಆ ರವಿಕುಮಾರ್ ಹೇಳ್ದಾಗೆ ಖರೀದಿ ಮಾಡಿರೋದಕ್ಕೆ ದುಡ್ಡಿನ್ನು ಬಿಡುಗಡೆ ಮಾಡಿಲ್ಲ. 2022 ಆಯ್ಕೆ ಪಟ್ಟಿ ಇದೆಯಲ್ಲ, ಅದು ಯಾಕೆ ಇನ್ನೂ ನೀವು ಅದ್ರ ಪ್ರಕಾರ ಖರೀದಿ ಮಾಡಿಲ್ಲ? ಆಕ್ಚುಲಿ ಅವತ್ತು 15 ನಿಮಿಷ ಟೈಮ್ ಇತ್ತಲ್ಲ ನಿಮ್ಗೆ ಇದು ಬಜೆಟ್ ಇದ್ರಲ್ಲಿ ಅಪ್ರೂವ್ ಆದಾಗ, ಯಾಕೆ ಅದನ್ನ ಮಾಡ್ಬೋದಿತ್ತಲ್ಲ ಅಂದ್ರೆ, ಎಲ್ಲ ನಿಮ್ಮಂತ ಬುದ್ಧಿಜೀವಿಗಳೇ ಕಮಿಟಿಲಿ ಇರೋದು ಅಂತಂದ್ರು. ಕೇಳಿದ್ದಕ್ಕೆ ಎಲ್ಲ ನಿಮ್ಮಂತ ಬುದ್ಧಿಜೀವಿಗಳ ಕಮಿಟಿಲಿ ಇರೋರು, ಅವರು ಸರಿಯಾಗಿ ಅದನ್ನ ಕ್ರಮ ಪ್ರಕಾರ ಕೊಟ್ರೆ ಖಂಡಿತ ಆಗ್ತಿತ್ತು. ಅವರು ಅದ್ರಲ್ಲಿ ಆಯ್ಕೆ ಪಟ್ಟಿಲಿ ಇನ್ನೂ ಒಂದ್ ಸ್ವಲ್ಪ ಇದ್ರಲ್ಲಿ ಸೇರ್ಸೋದಿದೆ ಹಾಗೆ ಹೀಗೆ ಅಂತ ಹೇಳಿ ಅವ್ರು ಅದನ್ನ ನಿಧಾನ ಮಾಡಿದ್ದಾರೆ, ಹಾಗಾಗಿ ಅದು ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೆ ಹೇಳಿದ್, ನಾನ್ ಮಾತಾಡೋದೆಲ್ಲ ನೀವು ಮಾತಾಡ್ಬಿಟ್ಟಿದ್ದೀರಿ, ಮತ್ತೆ ನನಗೆ ಇನ್ನೇನು ಮಾತಾಡಕ್ ಉಳಿಸಿಲ್ಲ ಅಂತ ಹೇಳಿ. ಇನ್ನು ಮಾಧ್ಯಮಕ್ಕೆ ಸಂಬಂಧಿಸಿದಂಗೆ ಹೇಳೋದಾದ್ರೆ, ನಾನೇ ಕಣ್ಣಾರ ನೋಡಿರೋದಿದು, ಕೋವಿಡ್ ಟೈಮ್ನಲ್ಲಿ ನಾವೆಲ್ಲರೂ ಏನು ಸಂಕಷ್ಟಕ್ಕೆ ಸಿಲುಕಿದ್ವಿ, ಅಂದ್ರೆ ಆರ್ಥಿಕ ಸಂಕಷ್ಟಕ್ಕೆ ಎಲ್ಲ ಪತ್ರಿಕೆಗಳು, ಮಾಧ್ಯಮ ಸಂಸ್ಥೆಗಳು. ಆಗ ಪುರವಣಿಗಳನ್ನ ಮೊದಲು ಕಟ್ ಮಾಡಿದ್ವಿ. ಅಂದ್ರೆ ಪ್ರಹಾರ ಆಗಿದ್ದೆ ಮೊದಲು ಸಂಸ್ಕೃತಿ ಮತ್ತು ಸಾಹಿತ್ಯ ಈ ಒಂದು ವಿಭಾಗದ ಮೇಲೆ. ಈ ಎಲ್ಲಾ ಸಪ್ಲಿಮೆಂಟ್ಸ್ ನ ಸ್ಟಾಪ್ ಮಾಡಿ ಅಂತ ಹೇಳ್ಬಿಟ್ಟು ಮ್ಯಾನೇಜ್ಮೆಂಟ್ ಹೇಳಿದ್ರು. ಹಾಗಾಗಿ ನಾವೆಲ್ಲ ಇದನ್ನ ಸ್ಟಾಪ್ ಮಾಡಿದ್ವಿ. ಆಮೇಲೆ ಹೇಳಿದ್ರು, ಇಲ್ಲ ಬೇಡ, ಇದು ಕೇವಲ ಒಂಥರ ಮನಸ್ಸಿಗೆ ಕ್ಷೋಭೆ ತರುವಂತಹ ಸುದ್ದಿಗಳನ್ನೇ ನಾವು ಪ್ರಕಟ ಮಾಡ್ತಾ ಇದೀವಿ, ಹಾಗಾಗಿ ಒಂದು ಅರ್ಧರ್ಧ ಪುಟದಷ್ಟು ಕೊಡೋಣ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದ್ದು ಅಂತ ಹೇಳಿದ್ರು. ಹಾಗಾಗಿ ಅವಾಗ ಅರ್ಧ ಪುಟಕ್ಕೆ ಅಂತ ಹೇಳ್ಕೊಂಡು ಸ್ವಲ್ಪ 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 ಸುದ್ದಿಗಳನ್ನ, ಪುಸ್ತಕ ಪರಿಚಯ, ಪುಸ್ತಕ ವಿಭಾಗ, ಆಮೇಲೆ ಸಾದರ ಸ್ವೀಕಾರ, ಇವೆಲ್ಲವೂ ನಿಂತೇ ಹೋಯ್ತು. ಈಗ ಒಂಥರ ಲಿಂಪಿಂಗ್ ಬ್ಯಾಕ್ ಟು ನಾರ್ಮಲ್ಸಿ ಅಂತ ಹೇಳ್ತೀವಲ್ಲ, ಆ ತರ ಬೇಕೋ ಬೇಡವೋ ಅನ್ನೋ ರೀತಿನಲ್ಲಿ 5 ವರ್ಷ ಆದ್ರೂ ಈಗ್ಲೂ ನಾವು ಇನ್ನೂ ಲೆಕ್ಕಾಚಾರ ಹಾಕೊಂಡು ಮಾಡ್ತಾ ಇದೀವಿ. ಯಾಕೆಂತ ಹೇಳಿದ್ರೆ ನ್ಯೂಸ್ ಪ್ರಿಂಟ್ ಬೆಲೆ ಗಗನಕ್ಕೇರಿರೋದು. ಮತ್ತೆ ಈಗಂತೂ ಯುದ್ಧದ್ದು ತಮಗೆ ಗೊತ್ತೇ ಇದೆ, ಇನ್ನು ಮತ್ತೆ ಅದು ಎಲ್ಲಿ ಹೋಗುತ್ತೋ ನಮಗೆ ಇದು ಗೊತ್ತಿಲ್ಲ. ಆಮೇಲೆ ಒಂದು ಏನಪ್ಪಾ ಅಂತ ಹೇಳಿದ್ರೆ, ಈ ಆನ್ ಡಿಮ್ಯಾಂಡ್ ಪಬ್ಲಿಕೇಶನ್ ಇದೆಯಲ್ಲ, ಈ ODP, ಇದು ಪ್ರಕಾಶಕರಿಗೆ ಎಲ್ಲಿ ಕರ್ಕೊಂಡು ಹೋಗ್ತಿದೆ ಅಂತ ಇದು ಒಂದು ದೊಡ್ಡ ಕ್ವೆಶ್ಚನ್. ಮತ್ತು ನನ್ಗೆ ಈ ಕೃತಿಸ್ವಾಮ್ಯದ್ದು ಅಷ್ಟೇ, ಈ AI ಟೈಮ್ನಲ್ಲಿ ಕೃತಿಸ್ವಾಮ್ಯ ಇದು ಏನ್ ರಿಲೆವೆನ್ಸಿ ಕಳ್ಕೊಳ್ಳುತ್ತಾ ಹಾಗೆ, ಇವೆರಡು ಪ್ರಶ್ನೆಗಳು ನನ್ನ ತಲೆನಲ್ಲಿ ಇತ್ತು. ಒಂದು ODP, ಇನ್ನೊಂದು AI. ಇದ್ರ ಬಗ್ಗೆ ಸ್ವಲ್ಪ ವಸುಂಧರಾ ಮೇಡಮ್ ಬೆಳಕು ಚೆಲ್ಲಬೇಕು ಅಂತ ನನಗನ್ಸುತ್ತೆ. ಯಾಕಂತ ಹೇಳಿದ್ರೆ ಈ ODPಲಿ ನನಗೆ ಗೊತ್ತು, 5 ಪುಸ್ತಕ ಬೇಕು ಆನ್ ಡಿಮ್ಯಾಂಡ್ ಪಬ್ಲಿಕೇಶನ್, 5 ಪುಸ್ತಕ ಬೇಕು ಅಂದ್ರೆ 5 ಪುಸ್ತಕನೇ ಪ್ರಿಂಟ್ ಹಾಕ್ಬಿಟ್ಟು ಕೊಡ್ತಾರೆ ಅಂತ ಹೇಳಿದ್ರೆ ನಂಗೆ ಅದೊಂದು ಸ್ವಲ್ಪ ಸೋಜಿಗ ಅಂತ ಅನ್ಸುತ್ತೆ. ಅದು ಒಂದು ಅಂದ್ರೆ ಇದು ರೂಪರೇಷ್ ಅಂದ್ರೆ ಇದ್ರ ಒಂದು ಏನು ಔಟ್ಲುಕ್ಗೆ ಬದಲಾಗ್ತಿದೆ ಪಬ್ಲಿಷಿಂಗ್ದು ಅಂತ ಹೇಳಿ ನನಗನ್ನಿಸ್ತು. ಇದನ್ನ ನಾನೆಲ್ಲಾನು ಹೀಗೆ ಯಾರೋ ಪ್ರಕಾಶಕರನ್ನ ಸಂದರ್ಶನ ಮಾಡ್ಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದು ಇಲ್ಲಿಗೂ ಹಾಗೆ ಇದು ಮಾಡ್ತಿದ್ದೀನಿ. ಸ್ವಲ್ಪ ತಮ್ಮ ಬ್ಲ್ಯಾಕ್ ಶರ್ಟ್ ನೋಡಿದಾಗ ಒಂದು ನೆನಪಾಯ್ತು, ಇವತ್ತು ನಾನು ಬ್ಲ್ಯಾಕ್ ಡ್ರೆಸ್ ಹಾಕೊಂಡೇ ಬರ್ಬೇಕು ಅಂತ ಹೇಳಿ ಎತ್ತಿಟ್ಟಿದ್ದೆ. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ಇವತ್ತು ಮಹಿಳಾ ಮೀಸಲಾತಿ ಸಂಬಂಧಿಸಿದಂಗೆ ಒಂದು ಚರ್ಚೆ ಇತ್ತು ನನ್ನ ಪಾಡ್ಕಾಸ್ಟ್ಗೆ. ಹಾಗಾಗಿ ಅದಕ್ಕೆ ಬ್ಲ್ಯಾಕ್ ಹಾಕೊಂಡ್ರೆ ಅಷ್ಟು ಮತ್ತೆ ನಾನು ಯಾವುದೋ ಪಾರ್ಟಿ ಅಂತ ಅನ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಹಾಗೆಲ್ಲ ಆಗದ್ ಬೇಡ ಅಂತ ಹೇಳಿ ಸ್ವಲ್ಪ ಬೇರೆ ಕಲರ್ ಹಾಕೊಂಡ್, ಇಲ್ಲಾಂದ್ರೆ ನಾವು 3 ಇರ್ತಾ ಇದ್ವಿ ಇವತ್ತು ಪ್ರತಿಭಟನಾಕಾರರಲ್ಲಿ ಅಂತ ಹೇಳ್ಬಿಟ್ಟು.
ಆಮೇಲೆ ನನಗೆ ಇನ್ನೊಂದು ಸರ್, ಇದು ಪ್ರಕಾಶಕರ ಸಂಘದವರಿಗೆ ಒಂದು ನನ್ನ ಮನವಿ. ತಾವು ಹೇಳಿದ್ರಿ ನಂಜನಗೂಡು ತಿರುಮಲಾಂಬ ಪ್ರಥಮ ಪ್ರಕಾಶಕಿ ಅಂತ ಹೇಳಿ. ಇಲ್ಲ, ನಾನು ಲಕ್ಕುಂಡಿಯ ಸೀರೀಸ್ನ ಮಾಡಿರೋದ್ರಿಂದ ನಾನು ಹೇಳ್ತೀನಿ, ವಿಶ್ವದ ಪ್ರಪ್ರಥಮ ಪ್ರಕಾಶಕಿ ಅತ್ತಿಮಬ್ಬೆ. 1,000 ಕೃತಿಯನ್ನ ಆಕೆ ಕೈ ಬರಹದಲ್ಲಿ ಪ್ರತಿ ಮಾಡಿ, ಏನು ಶಾಂತಿ ಪುರಾಣವನ್ನ ಮಾಡಿ ಮಾಡ್ತಾಳೆ. ಆಮೇಲೆ ಪೊನ್ನನ ಶಾಂತಿ ಪುರಾಣ ಹಾಗೂ ರನ್ನನ ಅಜಿತ ಪುರಾಣವನ್ನ ಆಕೆ ಆನೆಯ ಮೇಲೆ ಮೆರವಣಿಗೆ ಮಾಡಿ ಅದನ್ನ ಸಂಭ್ರಮಿಸ್ತಾಳೆ. ಅಷ್ಟು ಪೋಷಕಿಯವಳು ಅಂತ ಹೇಳಿದ್ರೆ ಅಷ್ಟು ಶಿಯುಷ್ಟು. ಅವಳ ಬಗ್ಗೆ ಓದ್ತಾ ಇದ್ರೆ ಒಂದೊಂದು ಶಾಸನಗಳಲ್ಲಿ ಅವಳನ್ನ ಒಂದು ಹೇಳಿರೋದು ಅವಳ ಬಗ್ಗೆ ನನಗೆ ಬಹಳ ಖುಷಿ ಆಯ್ತು. ಹಾಗಾಗಿ ನನ್ನ ಒಂದು ಮನವಿ ಏನಂತ ಹೇಳಿದ್ರೆ, ಅತ್ತಿಮಬ್ಬೆ ಮೊದಲ ಪ್ರಕಾಶಕಿ ಅಂತ ನಾನು ಹೇಳ್ತೀನಿ. ಹಾಗೇನೆ ತಾವ್ ಯಾಕೆ ಶೇಕ್ಸ್ಪಿಯರ್ ಸರ್ವಾಂಟಿಸ್ಗೆ ಸಂಬಂಧಿಸಿರೋ ಈ ದಿನವನ್ನ ಮಾಡಿ ಬೇಡ ಅಂತ ಹೇಳಲ್ಲ. ಹಾಗೇನೆ ನಮ್ಮವಳೇ ಆದ ಅತ್ತಿಮಬ್ಬೆಗೆ ಸಂಬಂಧಿಸಿರೋ, ಅಂದ್ರೆ ಅವಳು ಈ ಶಾಂತಿನಾಥ ಪುರಾಣವನ್ನ ಏನು 1000 ಪ್ರತಿ ಮಾಡಿ ಹಂಚ್ತಾಳಲ್ಲ, ಆ ದಿನದ ಉಲ್ಲೇಖ ಎಲ್ಲ ಅದರಲ್ಲಿ ಇದೆ. ಸೊ ಆ ದಿನವನ್ನ ಅಂದ್ರೆ ಆಧರಿಸಿ ಏನಾದ್ರೂ ಈ ತರಹದ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ನೋಡಬಹುದು ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ ನಾನು ಲಕ್ಕುಂಡಿಯ ಈ ಸೀರೀಸ್ ಮಾಡುವಾಗ ಇವೆಲ್ಲ ನನ್ನ ಮನ್ಸಿಗೆ ಬಂತು. ನಾನು ಆಗ್ಲೇ ಅನ್ಕೊಂಡಿದ್ದೆ, ನಾವು ವಿಶ್ವ ಪುಸ್ತಕ ದಿನ ಅಂತ ಹೇಳಿ ಶೇಕ್ಸ್ಪಿಯರ್ನ ಒಂದು ಬರ್ಡೇಗೆ ಮಾಡ್ತೀವಿ, ಸರ್ವಾಂಟಿಸ್ಗೆ ನಾವು ಇದನ್ನ ಮಾಡ್ತೀವಿ. ಅಫ್ಕೋರ್ಸ್ ಅವರೆಲ್ಲ ನಮ್ಮ ಬಹಳ ಫೇವ್ರೇಟ್. ಆದ್ರೇನು ನಮ್ಮವಳೇ ಆಗಿರುವಂತ ಅತ್ತಿಮಬ್ಬೆ ಇಂತಿಂತ ಪ್ರಕಾಶಕಿಯಾಗಿ ತಾವೆಲ್ಲ ಮಾಡ್ತಾ ಇದ್ರಿ. ಪೂರ್ಣಿಮಾ ಮೇಡಮ್ 66 ಪುಸ್ತಕಗಳನ್ನ ಹೊರತಂದಿದ್ದಾರೆ. ವಿಜಯಲಕ್ಷ್ಮಿ, ನಾನು ಇತ್ತೀಚೆಗೆ ಅವರ ಕಾರ್ಯಕ್ರಮಕ್ಕೆ ಹೋಗಿದ್ದೆ. 7 ಜನ ಮಹಿಳೆಯರು ಸೇರಿ ಅವರು ಎಲ್ಲ ಆಧುನಿಕ ಅಭಿನವ ಅತ್ತಿಮಬ್ಬೆಯರು, ನಮ್ಮ ವಸುಂಧರಾ ಮೇಡಮ್ಮು, ಇವರೆಲ್ರೂ. ಸೊ ನನಗೆ ಇವ್ರ ಬಗ್ಗೆ ಎಲ್ಲ ಬಹಳ ಹೆಮ್ಮೆ ಇದೆ. ಹೀಗಿರುವಾಗ ಅತ್ತಿಮಬ್ಬೆಯ ಒಂದು ಉತ್ತರಾಧಿಕಾರಿಗಳು ಇವರೆಲ್ರೂ ಆ ಒಂದು ಪರಂಪರೆಯನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಈ ಒಂದು ಅತ್ತಿಮಬ್ಬೆಯ ಹೆಸರಿನಲ್ಲಿ ಅಥವಾ ಅವಳಿಗೆ ರಿಲೇಟ್ ಆಗಿ ಯಾವ್ದಾದ್ರು ಒಂದು ದಿನವನ್ನ ಮಾಡಬಹುದು, ಅಲ್ಲಿ ಸಿಗುತ್ತೆ, ಅದ್ರಲ್ಲಿ ಪರ್ಟಿಕ್ಯುಲರ್ ಡೇ ಸಿಗುತ್ತೆ ಅಂತ ಹೇಳಿ. ನನ್ನ ಇನ್ನು ಸಾಕಷ್ಟಿವೆ ಮಾಡಿರೋದು. ಆದ್ರೆ ಹಾ, 1000 ಪ್ರತಿ. ಅವಾಗ ಕ್ಯಾಲಿಗ್ರಫಿ ಗಟನ್ಬರ್ಗ್ ಇನ್ನು ಅವಾಗ ಇದು ಬಂದಿರ್ಲಿಲ್ಲಲ್ಲ ಒಂದು, ಇಲ್ಲ ಅಂತಿದ್ರೆ. ಆದ್ರೂ 1000 ಪ್ರತಿ, 5 ಪ್ರತಿ ಅಲ್ಲ, 1000 ಪ್ರತಿ ಕೈಯಲ್ಲಿ ಬರ್ಸೋದು ಏನು ಸಾಮಾನ್ಯ ಮಾತಲ್ವೇ ಅಲ್ಲ ಅದು. ಹಾಗಾಗಿ ಒಂದು ನಾನು ಎಲ್ಲ ಪ್ರಕಾಶಕರಿಗೂ, ನೀವೆಲ್ಲರೂ ಜ್ಞಾನ ಪ್ರಸಾರಕರು, ನನಗೆ ನಿಮ್ಮ ಬಗ್ಗೆ ಬಹಳ ಹೆಮ್ಮೆ ಇದೆ. ನಾ ಬರೀ ಕಸ್ತೂರಿಯನ್ ಮಾತ್ರ ಜ್ಞಾನ ಪ್ರಸರಣದ ಒಂದು ಕಾಯಕದಲ್ಲಿ ತೊಡಕೊಂಡಿದ್ದೀವಿ ನಮ್ಮನ್ನ ಮಾತ್ರ ಹೇಳಲ್ಲ, ತಾವೆಲ್ಲರೂ ಅಷ್ಟೇನೆ. 2 ಕೋಟ್ಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಅದನ್ನ ಫಸ್ಟ್ ಹೇಳ್ಬೇಕು ಅಂತಿದ್ದೆ ಸರ್, ತಮ್ಮೆಲ್ಲರ ಮಾತನ್ನ ಕೇಳಿ ಅದನ್ನ ಲಾಸ್ಟ್ ಮಾಡ್ಬಿಟ್ಟೆ. ಒಂದು ಬಂಕಿಮ್ ಚಂದ್ರ ಚಟರ್ಜಿ ಅವ್ರು ಹೇಳ್ತಾರೆ, ನೀನು ಚಿಂದಿ ಬಟ್ಟೆ ಹಾಕೊಂಡಿರೋ, ಆದ್ರೆ ಕೈಯಲ್ಲಿ ಒಂದು ಪುಸ್ತಕ ಇರ್ಲಿ, ಅವಾಗ ನೀನೇ ಸಿರಿವಂತ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ, ಸೂರ್ಯ ಇಡೀ ವಿಶ್ವಕ್ಕೆ ದೊಡ್ಡ ದೀಪ, ಕೈಯಲ್ಲಿರುವ ಪುಸ್ತಕ, ನೀನ್ ಪುಸ್ತಕ ಹಿಡಿದಿದೆಯಲ್ಲ ಅದು ನಿನ್ಗೆ ದಾರಿ ದೀಪ ಅಂತ ಹೇಳ್ಬಿಟ್ಟು. ಇದು ಅಕ್ಷರಶಃ ಸತ್ಯ ಅಂತ ಹೇಳ್ತಾ ಎಲ್ಲ ಪ್ರಶಸ್ತಿ ವಿಜೇತರಿಗೂ ಕೂಡ ಅಭಿನಂದನೆಗಳು. ನನಗೆ ಯಮುನಾ ಅವ್ರ ಬಗ್ಗೆ ಕೇಳಿ ಗೊತ್ತಿತ್ತು, ಇವತ್ತು ಕಣ್ಣಾರೆ ನೋಡಿದೆ. ಇನ್ನು ಪಲ್ಲವ ಅವ್ರ ಬಗ್ಗೆನೂ ಅಷ್ಟೇ ಗೊತ್ತಿತ್ತು. ಹಾಗೆ ಸರ್, ತಾವು ಕಾನೂನು ಇದು ಇವ್ರು ಹೇಳ್ದಾಗೇನೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ವೆಂಕಟೇಶ್ ಅವ್ರ ಬಗ್ಗೆ ನನಗೆ ಸ್ವಲ್ಪ ಮಾತಾಡ್ಲಿಕ್ಕಿದೆ, ನಮ್ದು ಕೇಳಕ್ಕಿದೆ. ಸೊ ನಿಮ್ಮೆಲ್ಲರ ಜೊತೆ ನಾನು ಸೇರ್ಕೊಳ್ತೀನಿ, ಒಂದು ಅರ್ಜಿ ನಂದು ಇದೆ ಸರ್ ಅಂತ ಹೇಳಿ. ಸೊ ಎಲ್ರಿಗೂ ಅಭಿನಂದನೆ. ಕೋಲಾರದಂಥ ಗಡಿ ಜಿಲ್ಲೆಯಲ್ಲಿ ತಾವು ಮಾಡ್ತಿರೋ ಕೆಲಸ ಕೇಳಿ ನನಗೆ ಬಹಳ ಖುಷಿ ಆಯ್ತು ಸರ್. ಯಾಕಂದ್ರೆ ಅಲ್ಲಿ ಕನ್ನಡದ ವಾತಾವರಣ ತುಂಬಾ ಕಡಿಮೆ. ಎಲ್ಲಿ ಅಂತ ಒಂದು ಜಾಗದಲ್ಲಿ ತಾವು ಮಾಡ್ತಿರೋ ಕೆಲಸ ಕೇಳಿ ತುಂಬಾ ಖುಷಿ ಆಯ್ತು. ಅಭಿನಂದನೆಗಳು ತಮಗೆ, ವಿಜಯಲಕ್ಷ್ಮಿ ಅವ್ರಿಗೆ, ಎಲ್ರಿಗೂ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.